ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಸಿದ್ಧಾರೂಢರು ಹುಬ್ಬಳ್ಳಿಯೊಳಗೆ ರಾರಾಜಿಸುತ್ತಿರುವಂತಹ ಸಂದರ್ಭ, ಅವರನ್ನ ನೋಡಲಿಕ್ಕೆ ಸಾಕಷ್ಟು ಭಕ್ತ ಸಮೂಹ ಪ್ರಾತಃ ಕಾಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಿದ್ಧರಾಗಿ ಅವರನ್ನ ಕಂಡು ಅವರ ದರ್ಶನ ಭಾಗ್ಯವನ್ನ ಪಡೆದುಕೊಂಡು ಅವರ ಪಾದ ಸೇವೆಯನ್ನ ಮಾಡಿ ಭಜನೆ ಕೀರ್ತನೆಯೊಳಗ ಮುಳುಗಿ ಕೊನೆಗೆ ಮಂಗಳಾರತಿಯನ್ನ ಮುಗಿಸ್ಕೊಂಡು ಜನ ಪ್ರಸಾದ ಸೇವನೆಯನ್ನ ಮಾಡಿಕೊಂಡು ಅವರವ್ರ ಊರಿಗೆ ಹೋಗುತ್ತಿದ್ರು. ದಿನಂಪ್ರತಿಯಾದ ಈ ಕಾಯಕ ಹುಬ್ಬಳ್ಳಿಯೊಳಗೆ ನಡೀತಿತ್ತು. ಸಾಕಷ್ಟು ಜನ ಬರೋರು. ಪ್ರಾತಃ ಕಾಲ ಬಹಳಷ್ಟು ಬೇಗ ಎಲ್ಲ ಕಡೆ ದೇವಸ್ಥಾನದೊಳಗೆ ನೀವು ಹೋದ್ರಂದ್ರೆ ಗೊತ್ತಾಕೈತಿ, ಕೆಲವೊಂದು ದೇವಸ್ಥಾನದೊಳಗೆ ಸರತಿ ಸಾಲುಗಳು ಬಹಳಷ್ಟು ಇರ್ತಾವ. ಅದಕ್ಕೆ ಹೆಂಗಾದ್ರೂ ಮಾಡಿ ಬೇಗನೆ ಸರತಿ ಸಾಲಿನೊಳಗೆ ನಿಂತ ದರ್ಶನ ಮಾಡ್ಕೋಬೇಕು ಅಂತ ಹೇಳಿ ನೀವು ಕೂಡ ತರಾತುರಿಯೊಳಗೆ ಬೇಗನೆ ಎದ್ದು 2-3 ಗಂಟೆಗೆಲ್ಲ ಎದ್ದು ಸ್ನಾನ ಕರ್ಮಾದಿಗಳನ್ನ ಮುಗಿಸಿಕೊಂಡು ಲಘು ಬಗೆಯಿಂದ ಸಿದ್ಧರಾಗಿ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತಿರಲ್ಲ, ಅವಾಗಲೂ ಕೂಡ ಅದೇ ರೀತಿಯಾದಂತಹ ಪದ್ಧತಿ ಇತ್ತು. ಹೀಗಿದ್ದಾಗ ಕೆಲವೊಂದಿಷ್ಟು ಜನ ಸಿದ್ಧಾರೂಢರನ್ನ ಹತ್ತಿರದಿಂದ ನೋಡಿ ಅವರ ನಾಮಸ್ಮರಣೆಯನ್ನ ಮಾಡಿದರೆ, ಇನ್ನು ಕೆಲವೊಂದಿಷ್ಟು ಜನ ತಮ್ಮ ತಮ್ಮ ಸ್ಥಳಗಳಲ್ಲಿ ಇದ್ದು ತಾವು ಯಾವ ಊರೊಳಗೆ ಇರ್ತಾರಲ್ಲ ಆ ಊರೊಳಗೆ ಇದ್ದು ತಮ್ಮ ಮನೆಯಲ್ಲೇ ಸಿದ್ಧಾರೂಢರ ಫೋಟೋ ಆಗಲಿ ಅವರ ಮೂರ್ತಿಯನ್ನಾಗಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಬೇಗನೆ ಎದ್ದು ಎಲ್ಲಾ ಪೂಜಾ ಕೈಕರ್ಯಗಳನ್ನ ಮಾಡಿ ಸಿದ್ಧಾರೂಢರನ್ನ ನೆನಿತಿದ್ರು. ಈಗಲೂ ನೆನಿತಾರ, ಮುಂದೆನೂ ನೆನೆಯುತ್ತಾ ಇರ್ತಾರ. ಅಂತಹ ಸಿದ್ಧಾರೂಢರನ್ನ ಬಹಳ ಹೃದಯ ತುಂಬಿ ನೆನೆಸುತ್ತಿರುವಂತಹ ಒಬ್ಬ ಭಕ್ತ ಇದ್ದ. ಬಹಳ ಹೃದಯ ತುಂಬಿ ನೆನೆಸಾವ. ಯಾವುದೋ ಆಡಂಬರಕ್ಕೋ ಯಾವುದೋ ಆಸೆಗೆ ಬಿದ್ದು ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಲು ಭಕ್ತಿ ಮಾಡದೆ ನಿಸ್ವಾರ್ಥತೆಯಿಂದ ನಿಷ್ಕಲ್ಮಶ ಹೃದಯದಿಂದ ನಿರ್ಭಾವದಿಂದ ಅವನು ಭಕ್ತಿಯನ್ನ ಮಾಡ್ತಿದ್ದ. ಬಹಳ ಅದ್ಭುತವಾದ ಭಕ್ತಿ. ಎಷ್ಟೇ ಅವನಿಗೆ ಬಡತನ ಇದ್ರೂ ಕೂಡ ಎಂದೂ ನಾನು ಬಡವ ಅದನಿ, ನನಗೆ ತಿನ್ಲಿಕ್ಕಿಲ್ಲ, ನನಗೆ ಮನಿ ಇಲ್ಲ, ಆದಿಲ್ಲ ಅಂತ ಹೇಳಿ ಇಂಥ ಚಿಂತೆಯನ್ನ ಬಿಟ್ಟು ಕೇವಲ ಗುರುನಾಮ ಸ್ಮರಣೆ ಒಂದೇ ಅವನ ಧ್ಯೇಯೋದ್ದೇಶ ಆಗಿತ್ತು. ಕೆಲವೊಬ್ಬರಿಗೆ ಗುರುವನ್ನ ಕಾಣುವುದು, ದೇವಸ್ಥಾನಕ್ಕೆ ಹೋಗುವುದು ಅಂತಂದ್ರೆ ಮೂಟಗಟ್ಲೆ ಆಶೆ ಆಕಾಂಕ್ಷೆಗಳನ್ನ ಹೊತ್ತೇ ಹೋಗ್ತಾರೆ ವಿನಃ ನಿಸ್ವಾರ್ಥತೆಯಿಂದ ಹೋಗುವಂತಹ ಜನ ಬಹಳ ಕಡಿಮೆ ಅದಾರ. ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಜನ ಅದಾರ ನಿಸ್ವಾರ್ಥತೆಯಿಂದ ಹೋಗಬೇಕು ಅಂಥೇಳಿ. ಆದರೂ ಹೆಚ್ಚು ಹೋಗೋದು ಯಾವುದೋ ಒಂದು ಆಸೆಗಾಗಿ, ನನಗೆ ಹಂಗಾಗಬೇಕಾಗಿತ್ತು, ಹಿಂಗಾತು, ಹಿಂಗ್ಯಾಕಾತು, ಯಾವಾಗ ಚಲೋ ಆಗ್ತೈತಿ, ನಮ್ಗಾದಾಗಬೇಕಾಗಿತ್ತು,
ನಮ್ದು ಇದೊಂದು ಕೆಲಸ ಆಗಬೇಕಾಗಿತ್ತು, ಇಂಥವು ಭಾಳ ಇರ್ತಾವು. ಅದು ಏನೂ ಬೇಡ, ಕೇವಲ ಯಾವ ಭಾವನೆಯನ್ನ ಇಟ್ಕೊಂಡು ಹೋಗಬೇಕು ಅಂತಂದ್ರೆ ಭಕ್ತಿಯ ಭಾವ ಒಂದೇ ಸಾಕು. ದೇವರು ನಮಗೆ ಏನು ಕೊಡಬೇಕು, ಗುರು ನಮಗೆ ಏನು ಕೊಡಬೇಕು ಅದನ್ನ ಕೊಡ್ತಾನೆ. ಅಂತಹ ಒಬ್ಬ ಭಕ್ತ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಹುಬ್ಬಳ್ಳಿಯೊಳಗೆ ರಸ್ತೆಯೊಳಗೆ ತಿರುಗಾಡಕೊಂತ ಏನು ಮಾತಾಡ್ತಿದ್ದ ಅಂತಂದ್ರೆ ಕೇವಲ ಪಂಚಾಕ್ಷರಿ ಮಂತ್ರ ಏನಿತ್ತು ಓಂ ನಮಃ ಶಿವಾಯ ಅಂತ ಹೇಳಿ ಆ ಬೀಜ ಮಂತ್ರವನ್ನ ತನ್ನ ಬಾಯಿಯೊಳಗೆ ಉಚ್ಚಾರ ಮಾಡ್ಕೊಂತ ತಿರುಗಾಡ್ತಿದ್ದ. ಇದೇ ಕೆಲಸ ಒಂದು ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳೋದು. ಬ್ರಾಹ್ಮಿ ಮುಹೂರ್ತ ಅಂದ್ರ ಸಮಯ ನಸುಕಿನ ಜಾವ 3 ಗಂಟೆಯಿಂದ 5 ಗಂಟೆಯವರೆಗೆ. ಆದ್ರೆ ನಾವೆಲ್ಲ 3ಕ್ಕೂ ಹೇಳುವುದಿಲ್ಲ, 5ಕ್ಕೂ ಹೇಳುವುದಿಲ್ಲ, 6, 7, 8ಕ್ಕೆ, ಇನ್ನು ಕೆಲವೊಂದಿಷ್ಟು ಜನ 10-11ಕ್ಕೆ ಹೇಳೋರು ಅದಾರ. ಅದು ಅವರವರ ಭಾವಕ್ಕೆ ಅದ್ ನಾವು ಮಾತಾಡೋದು ಬೇಡ. ಹೀಗಿದ್ದಾಗ ಬ್ರಾಹ್ಮಿ ಮುಹೂರ್ತಕ್ಕೆ ಆ ಭಕ್ತ ಎದ್ದು ಎಲ್ಲ ಓಣಿ ಒಳಗೆ ಅಡ್ಡಾಡವ. ಸಿದ್ಧಾರೂಢರನ್ನ ನೋಡ್ಬೇಕು ಅಂತ ಹೇಳಿ ಅವನ ಇಚ್ಛಾ ಇಲ್ಲ. ಆದ್ರೆ ಓಣಿ ಒಳಗೆ ತಿರುಗಾಡ್ಕೊಂತ ಏನು ಮಾತಾಡ್ತಿದ್ದ ಅಂತಂದ್ರೆ ಈ ಪಂಚಾಕ್ಷರಿ ಮಂತ್ರ, ಬೀಜ ಮಂತ್ರ ಏನಿತ್ತು ಇದನ್ನ ಉಚ್ಚಾರ ಮಾಡ್ಕೊಂತ ಅವ ತಿರುಗಾಡ್ತಿದ್ದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜೋರಿಗೆ ಕೂಗಾವ. ಹಿಂಗ ಅವ ಕೂಗ್ಕೊಂತ ಹೋಗುವಂತ ಸಂದರ್ಭದೊಳಗೆ, ಆಗಿನ ಸಂದರ್ಭದೊಳಗೆ ಬ್ರಿಟಿಷರ ಆಡಳಿತ ಇತ್ತು ನೋಡ್ರಿ. ಅಲ್ಲೆಲ್ಲೇ ಚೌಕಿಗಳು ಅಂತ ಹೇಳಿದ್ದು. ಆ ಚೌಕಿಗಳನ್ನ ನೋಡಿಕೊಳ್ಳಲಾಕ ಚೌಕಿದಾರರು ಅಂತೇಳಿ ಇರ್ತಿದ್ರು. ಈ ಚೌಕಿದಾರರು ರಾತ್ರಿ ಗಸ್ತು ತಿರುಗಾಡೋರು. ಗಸ್ತು ಅಂದ್ರೆ ಇಂಗ್ಲಿಷ್ನಾಗ ಪಾಟ್ರೋಲ್ ಅಂತ ಕರಿತೀವಲ್ರಿ, ಅದು ಗಸ್ತು. ಈ ಗೋರ್ಖಾಗಳು ರಾತ್ರಿ ಹೆಂಗ ತಿರುಗಾಡ್ತಾರಲ್ರಿ ಅದು. ಹಿಂಗ ಚೌಕಿದಾರರು ತಿರುಗಾಡುವಂತ ಸಂದರ್ಭದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಈ ಭಕ್ತ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ಕೂಕೋ ಅಂತ ತಿರುಗಾಡ್ತಾ ಇದ್ದ. ಚೌಕಿದಾರ್ ಬಂದ, ಯಾರು ನೀನು ರಾತ್ರಿ ಈ ಸಂದರ್ಭದೊಳಗೆ ಹಿಂಗ ತಿರುಗಾಡ್ಲಕತ್ತಿಲ್ಲ? ಅವಾಗ ಆ ವ್ಯಕ್ತಿ ಅಂದ, ಸಾಹೇಬ್ರ ಇದು ರಾತ್ರಿ ಅಲ್ಲ, ಬ್ರಾಹ್ಮಿ ಮುಹೂರ್ತ, ಬೆಳಗಿನ ಜಾವ, ನಸುಕಿನ ಜಾವ, ಇದ್ ಹೆಂಗ ರಾತ್ರಿ ಆಗ್ತೈತ್ರಿ ಅಂತ ಹೇಳಿ ಅವಂದ. ಅಲ್ಲೋ ಜನ ಎಲ್ಲ ಮಲ್ಕೊಳ್ಳೋದು ಇದೇ ಸಂದರ್ಭದೊಳಗೆ, ಸರಿಯಾಗಿ ನಿದ್ದೆ ಬರೋದ ಇದೇ ಸಂದರ್ಭದೊಳಗೆ. ಇಂಥ ಸುಖನಿದ್ದೆಯಲ್ಲಿ ಇರುವಂತಹ ಜನರನ್ನ ನೀನ ಜೋರಂಗೆ ಇದನ್ನ ಅಂದು ಅವ್ರನ್ನ ಎಬ್ಬಿಸಿ ಅವ್ರ ನಿದ್ರಾಭಂಗವನ್ನ ಮಾಡ್ಲಿಕ್ಕಲ್ಲ, ನಿನಗ ಬುದ್ಧಿ ಅಕಲ ಐತೋ ಇಲ್ಲೋ ಅಂದ್ರು ಚೌಕಿದಾರರು. ಅವಾಗ ಆ ವ್ಯಕ್ತಿ ಅಂದ, ನಾನು ಮಾಡುವ ಏನು ಕಾಯಕ ಐತಿಯಲ್ಲ, ಇದು ನಾನು ಮಾಡುವಂತಹ ಕಾಯಕ ಇದ ಜನರಿಗೆ ತೊಂದರೆ ಆಗುದಲ್ರಿ ಸಾಹೇಬ್ರ. ಏನೋ ನನ್ನ ಧ್ವನಿ ಕೇಳಿ ಅವ್ರ ಎಚ್ಚರ ಆದ್ರ ಆ ಬ್ರಾಹ್ಮಿ ಮುಹೂರ್ತಕ್ಕೆ ಎಚ್ಚರ ಆಗುವಂಥದ್ದು ಅದು ಬಹಳ ಒಳ್ಳೆಯ ಸುಸಂದರ್ಭ, ಅದು ಸುಸಂಧಿ. ದೇವತೆಗಳ ಆ ಟೈಮ್ದೊಳಗ ಎಚ್ಚರ ಇರ್ತಾರ, ಮತ್ತ ಜನನೂ ಎಚ್ಚರ ಆಯ್ತಂದ್ರ ದೇವರ ನಾಮಸ್ಮರಣೆ ಮಾಡ್ಲಿಕ್ಕೆ ಬಹಳ ಒಳ್ಳೆ ಸಮಯ. ಆ ಪುಣ್ಯ ನನಗ ತಲುಪ್ತೈತಿ, ಇದು ಕೆಟ್ಟ ಹೆಂಗ ಆಗ್ತೈತ್ರಿ ಅಂದವ. ಚೌಕಿದಾರಿಗೆ ಸಿಟ್ಟು ಬತ್ತು. ಏನ್ ಹುಚ್ಚಿದ್ಯೋ, ದೇವ್ರು ಹೇಳ್ತಾರೋ ಅಂತಂದ್ರ ಮನುಷ್ಯರೇ ಯಾಕೆ ಹೇಳ್ತಾರೋ? ದೇವ್ರು ಹೇಳ್ತಾರ ಅಂದ್ರ ಮನುಷ್ಯರೇ ಯಾಕೆ ಹೇಳ್ತಾರ? ಮನುಷ್ಯರು ಬಹಳ ಎದ್ದಾರಂದ್ರು 5 ಗಂಟೆಗೋ 6 ಗಂಟೆಗೋ ಹೇಳ್ತಾರ. ಸ್ವಲ್ಪ ಹಳ್ಳಿ ಜನ ಹೇಳ್ತಾರ ಬೇಗ ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆ ಇದಕ್ಕಂತ ಹೇಳಿ. ಇನ್ನ ಎಲ್ಲಾ ಐಷಾರಾಮಿ ಇದ್ದ ಜನ ನೋಡ್ರಿ, ಅವ್ರ ಯಾಕೆ ನಸಿಗ್ನಾಗೆದ್ದು ಏನ್ ಮಾಡೋದಿತ್ತು ಅವ್ರದ್ದು? ಅವ್ರ ಆರಾಮ್ ಮಲ್ಕೊಳ್ಳೋರು, ಅವ್ರು 8ರವರೆಗೂ ಮಕ್ಕೊಳ್ಳೋರು. ಅಂತವ್ರಿಗೆಲ್ಲ ತೊಂದರೆ ಆಗತೈತಿ, ಹಿಂಗ ಮಾಡಾಕ್ ಹೋಗ್ಬೇಡ ಅಂತ ಹೇಳಿ ಆ ವ್ಯಕ್ತಿಯನ್ನ ತಡೆದು ನಿಲ್ಲಿಸ್ತಾರ.
ಆದ್ರ ಆ ವ್ಯಕ್ತಿ ಯಾವುದೂ ಅದನ್ನ ತಲೆ ಹಾಕೋಲಿಲ್ಲ. ತನ್ನ ಕಾಯಕ ಮಾಡ್ಬೇಕಂತ ಹೇಳಿ ಹಂಗ ಮತ್ತ ಅವ ನಡ್ಕೊಂತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತೇಳಿ ಹೊಂಟ್ಬಿಟ್ಟ. ಇದು ಆ ಚೌಕಿದಾರಗ ಸಿಟ್ಟಿಗೆ ಆಸ್ಪದ ಮಾಡಿಕೊಡ್ತು. ಸಿಟ್ಟು ಬಂತು ಚೌಕಿದಾರ. ಏನೋ ನಾ ಹೇಳಿಕತ್ತೀನಿ, ನೀ ಅದನ್ನ ಕೇಳಾಕ ತಯಾರಿಲ್ಲ, ಅದನ್ನ ಬಿಟ್ಟು ನಿಂದ ಮಾಡ್ಲಿಕ್ಕತ್ತಿ ಅಂತ ಹೇಳಿ ಅವ್ರ ಕೈ ಹಿಡದನ್ನ ಜಗ್ಲಿಕ್ಕೆ ಶುರು ಮಾಡಿ. ಜಗ್ಗಿ ನಡಿ, ನೀ ಚೌಕಿಗೆ ಹೋಗು, ನಡಿ, ಅಲ್ಲೇ ಬರಬ್ಬರಿ ಮಾಡ್ತೀನಿ ನನಗ ಅಂತ ಹೇಳಿ. ಅವಾಗ ಬ್ಯಾಡ್ರಿ ಸಾಹೇಬ್ರ, ನಾ ಅಲ್ಲೆಲ್ಲ ಬರುದಿಲ್ಲ, ಬ್ಯಾಡ್ರಿ ಅಂತ ಹೇಳಿ ಇವ ನಡಿ ನಡಿ, ನಿನಗ ಇಲ್ಲಿ ಬರಬ್ಬರಿ ಆಗುದಿಲ್ಲ, ಅಲ್ಲಿ ಚೌಕಿಗೆ ಹೋಗು ನಡಿ ಅಂತ ಹೇಳಿ. ಅವಾಗ ಎಷ್ಟೇ ಹಠ ಹಿಡಿದ್ರು ಆ ಚೌಕಿದಾರ ಕೇಳಲಿಲ್ಲ. ಜಗ್ಲಿಕ್ಕೆ ಶುರು ಮಾಡಿದ, ಜಕ್ಕೊಂದು ಹೊಂಟ. ಈ ವ್ಯಕ್ತಿ ನೋಡ್ರಿ ಆ ಚೌಕಿಗೆ ಹೋಗುತನ ಆದ್ರೂ ಯಾಕೆ ಬಾಯಿ ಮುಸ್ಕೊಂಡು ಇರ್ಬೇಕು ಅಂತ ಹೇಳಿ ಅವಾಗಲೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ಅವ ಉಚ್ಚಾರ ಮಾಡ್ಲಿಕ್ಕೆ. ಚೌಕಿದಾರಿಗೆ ಬಹಳ ಸಿಟ್ಟು ಬಂತು. ಜಕ್ಕೊಂದು ಚೌಕಿ ಕಡೆ ಹೊಂಟೀನಿ, ಮತ್ತು ಇವ ಇದನ್ನ ಉಚ್ಚಾರ ಮಾಡ್ಲಿಕ್ಕತ್ತಾನ ಅಂತ ಹೇಳಿ ತನ್ನ ಕಿಸಿಯೊಳಗಿರುವಂತಹ ವಸ್ತ್ರವನ್ನ ತೆಗೆದು ಅವನ ಬಾಯಿಯೊಳಗೆ ತುರುಕಿ ಬಿಟ್ಟ. ಬಾಯಿಯೊಳಗೆ ತುರುಕಿದ, ಕೈಯೊಳಗಿರುವಂತಹ ಅವನ ಹತ್ತಿಕ್ಕಿರುವಂತಹ ಏನ ಅದೊಂದು ಬೇಡಿ ಅಂತ ಹೇಳಿ ನಾವು ಕರಿತೀವಲ್ಲ, ಬೇಡಿ ಅಂತ ಹೇಳಿ, ಆ ಬೇಡಿಯನ್ನ ಆ ಇವನ ಕೈಗೆ ಹಾಕಿದ. ವ್ಯಕ್ತಿ ಕೈಗೆ ಹಾಕಿ ಅವನ ಎರಡೂ ಕೈಗಳನ್ನ ಬಂಧಿಸಿಬಿಟ್ಟ. ಬಾಯಿಯೊಳಗೂ ಅರಿವಿ ತುರಿಕ್ಯಾನ. ಯಾಕಂದ್ರೆ ಅವನ ಬಾಯಿಂದ ಶಬ್ದ ಬರಬಾರ್ದು ನೋಡ್ರಿ, ಅದಕ್ಕೆ. ಇದು ಘಟನೆ ಒಂದು ಭಾಗದೊಳಗೆ ನಡೀತಾ ಇದೆ. ಇನ್ನೊಂದು ಭಾಗದೊಳಗೆ ಸಿದ್ಧಾರೂಢರು ಪ್ರಾತಃ ಕಾಲದೊಳಗೆ ಪೂಜೆಗೆ ಸಿದ್ಧತೆ ಆಗ್ತಾ ಇದೆ. ಎಲ್ಲ ಜನ ಬ್ರಾಹ್ಮಿ ಮುಹೂರ್ತದೊಳಗೆದ್ದು ಪೂಜಾ ಕೈಂಕರ್ಯಕ್ಕೆ ಅಣಿ ಆಗ್ತಾ ಇದ್ದಾರೆ. ಇದೆಲ್ಲ ವಿಚಾರ ಯಾರಿಗೆ ಗೊತ್ತಾಗ್ಲಿಕ್ಕತ್ತಿತ್ತು? ಸಿದ್ಧಾರೂಢರಿಗೆ ಗೊತ್ತಾಗ್ಲಿಕ್ಕತ್ತಿತ್ತು. ಭಕ್ತರು ಕಷ್ಟದೊಳಗ ಅದಾರಂದ್ರ ದೇವರು ಬರುವುದು ತಡ ಆಗ್ತೈತಿ, ಆದ್ರೆ ಗುರು ಬರುವುದು ಎಂದೂ ತಡ ಆಗುದಿಲ್ಲ ಅಂತ ಹೇಳಿ ನಿಮಗ್ ಬಹಳ ಸರ ಹೇಳಿನ್ಯ. ಯಾಕಂದ್ರೆ ದೇವ್ರ ಎಲ್ಲಾ ಕಡೆ ಬರೋದಕ್ ಆಗುವುದಿಲ್ಲ ಅಂತ ಹೇಳಿ ಗುರುವನ್ನ ಸೃಷ್ಟಿ ಮಾಡ್ಯಾನ, ತಂದೆ ತಾಯಿಯರನ್ನ ಸೃಷ್ಟಿ ಮಾಡ್ಯಾನ. ಇನ್ನ ಮೊದಲನೇ ಕೂಗು ಅವ್ರಿಗೆ ಕೇಳಿಸ್ಬೇಕು. ಭಗವಂತಗ ಸ್ವಲ್ಪ ತಡವಾಗಿ ಕೇಳಿಸ್ತೈತಿ. ಮೊದಲನೇ ಕೂಗು ಗುರುವಿಗೆ ಕೇಳಿಸ್ಬೇಕು. ಗುರು ಅರ್ಥಕೊಂಡಿದ್ದ. ಯಾಕಂದ್ರ ನಿಜ ಭಕ್ತನ ಕೂಗು ಗುರುವಿಗೆ ಮಾತ್ರ ಕೇಳಿಸ್ಲಿಕ್ಕೆ ಸಾಧ್ಯ ಐತಿ. ಅಂತ ಭಕ್ತಿ ಇರ್ಬೇಕು. ಮತ್ತ ನೀನು ಭಕ್ತಿನೂ ಇಲ್ಲ, ಏನು ಮಣ್ಣು ಇಲ್ಲ ನಮ್ ಕಡೆ, ನಾವು ಇಲ್ಲಿ ಕುಂತ ಗುರುವಿನ ಧ್ಯಾನ ಮಾಡ್ಕೊಂಡು ಕುಂತ್ರ ಗುರು ಅಲ್ಲ, ಗುರುವಿನ ದೃಷ್ಟಿ ಕೂಡ ನಮ್ಮ ಮೇಲೆ ಹಾಯ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ನಿಷ್ಕಲ್ಮಶವಾದ ಭಕ್ತಿ ಇರ್ಬೇಕು ಮೊದಲ. ಅಂತಹ ಭಕ್ತನ ಕೂಗು ಸಿದ್ಧಾರೂಢರಿಗೆ ಏನು ಕೇಳಿಸ್ತಲ್ಲ, ಅವರು ಅಲ್ಲೇ ಕುಂತಲ್ಲೇ ಆ ಕಣ್ಣು ಮುಚ್ಚಿಕೊಂಡು ಆ ಸನ್ನಿವೇಶವನ್ನ ನೋಡ್ತಾ ಇದ್ರು. ಈ ಚೌಕಿದಾರ ವ್ಯಕ್ತಿಯನ್ನ ತಗೊಂಡು ಚೌಕಿ ಕಡೆ ಹೊಂಟಾಣ. ಕುದುರೆ ಶಬ್ದ, ಟಕ 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 ಕುದುರೆ ಶಬ್ದ ಬಂತು. ಏನ್ ಕುದುರೆ ಶಬ್ದ ಬರ್ಲಾಕತ್ತೈತಿ ಅಂತ ಹೇಳಿ ಚೌಕಿದಾರ ಆ ಕಡೆ ನೋಡ್ತಾನ. ಕುದುರೆ ಮೇಲೆ ಯಾರು ಬಂದ್ರು ಅಂತಂದ್ರ ಫೌಜದಾರ್ ಬಂದ. ಚೌಕಿದಾರರ ಮೇಲಿನ ಪೋಸ್ಟ್ ಫೌಜದಾರ್ ಬಂದು ಏನ್ ನಡಿಲಿಕ್ಕತ್ತೈತಿ ಇಲ್ಲಿ, ಯಾರ ಈ ವ್ಯಕ್ತಿ, ಬಾಯಿ ಒಳಗ ಅರಿವಿ ಹಾಕಿ ತೋರ್ಕಿದಿ ಅಂತೆಲ್ಲ ಎನ್ಕ್ವೈರಿ ಮಾಡಕತ್ತ, ಕೇಳಕತ್ತ ಚೌಕಿದಾರ ಆ ಫೌಜದಾರರಿಗೆ ವಂದನೆಯನ್ನ ಸಲ್ಲಿಸ್ಬೇಕು ನೋಡ್ರಿ. ಮೊದಲು ವಂದನೆಯನ್ನ ಸಲ್ಲಿಸಿದ, ಸೆಲ್ಯೂಟ್ ಮಾಡಿ ಹೇಳ್ತಾನೆ ಚೌಕಿದಾರ, ಇಲ್ಲ ಸಾಹೇಬ್ರ, ಈ ವ್ಯಕ್ತಿ ಈ ಬ್ರಾಹ್ಮಿ ಮುಹೂರ್ತ ಏನೈತಲ್ಲ, ಈ ನಸುಕಿನ ಜಾವದ ವೇಳೆ, ಈ ವೇಳೆಯೊಳಗ ಎಲ್ಲಾ ರಸ್ತೆಯೊಳಗ ತಿರುಗಾಡ್ಕೊಂತ ಚೀರ್ಲಿಕ್ಕತ್ತಾನ.
ಏನಂತ ಚೀರ್ತಾನ, ಓಂ ನಮ ಶಿವಾಯ ಅಂತ ಹೇಳಿ ಅನ್ಲಿಕ್ಕತ್ತಾನ್ರಿ. ಅಲ್ಲಪ್ಪ, ಓಂ ನಮ ಶಿವಾಯ ಅಂದ್ರ ಹೆಂಗ್ ಚೀರಿದಂಗ ಆಗ್ತೈತಿ ಅದು? ಫೌಜದಾರ್ ಒಳ್ಳೆಯವಿದ್ದ ಕೇಳಲಿಕ್ಕತ್ತಾನ. ಅಲ್ಲ, ಮತ್ತ ಹಂಗ ಕೂಗುದ್ರಿಂದ ಸಾಹೇಬ್ರ ಮಲ್ಕೊಂಡ ಜನ ಎಲ್ಲ ಎಚ್ಚರ ಆಗುದಿಲ್ಲೇನ್ರಿ? ಮಲ್ಕೊಂಡ ಜನ ಎಲ್ಲ ಎಚ್ಚರ ಆಗುದಿಲ್ಲೇನ್ರಿ? ಅವಾಗ ಫೌಜದಾರ ಉತ್ತರ ಕೊಡ್ತಾನ ನೋಡ್ರಿ ಚೌಕಿದಾರಗ. ಲೋ ಚೌಕಿದಾರ, ನಿನ್ನ ಕೆಲಸ ಏನು? ನನ್ನ ಕೆಲಸ ರಾತ್ರಿ ಗಸ್ತು ತಿರುಗಾಡುವುದು ಮತ್ತೆ ಜನರನ್ನ ಜಾಗೃತಗೊಳಿಸುವುದು. ಗೋರ್ಖಾಗಳು ಮಾಡುವುದು ಅದನ್ನ. ಜನರನ್ನ ಜಾಗೃತಗೊಳಿಸುವುದು ಅಂತಂದ್ರ ಚೌಕಿದಾರರಾಗ್ಲಿ ಗೋರ್ಖಾಗಳಾಗ್ಲಿ ಹೆಂಗ್ ಜಾಗೃತಗೊಳಿಸ್ತಾರ ಹೇಳ್ರಿ? ಅವ್ರ ಹತ್ತಿಕೊಂದು ಸೀಟ್ ಇರ್ತೈತಿ, ಜೋರಂಗ್ಯ ಸೀಟಿ ಹಿಡಿತಾರ. ಕೈ ಒಳಗೊಂದ ಬೆತ್ತ ಇರ್ತೈತಿ. ಆ ಬೆತ್ತ ತಗೊಂಡು ನೆಲಕ್ಕಾಗಲಿ ಕಟ್ಟಿಗಾಗಲಿ ಬಡದು ಹೋಶಿಯಾರ್ ಹೋಶಿಯಾರ್ ಹೋಶಿಯಾರ್, ಅಥವಾ ಕನ್ನಡದೊಳಗ ಜಾಗೃತೆ 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 ಅಂಥೇಳಿ ಕೂಗುತ್ತಾರ. ಮತ್ತ ನೀ ಮಾಡುವುದೇನು ಚೌಕಿದಾರ ಅಂದ ಫೌಜದಾರ. ನೀನು ಗಸ್ತ್ ತಿರುಗಾಡಿ ರಾತ್ರಿ ಸಂದರ್ಭದೊಳಗ ಜೋರಂಗೆ ಸೀಟಿ ಹೊಡೆದು ಬೆತ್ತದಿಂದ ಕಟ್ಟೆಗಳಿಗೆ ಮತ್ತೆ ನೆಲಕ್ಕೆ ಜೋರಂಗೆ ಬಡಿತಿರ್ತಿಯಲ್ಲ, ಅವಾಗ ನಿದ್ರಾಭಂಗ ಆಗುದಿಲ್ಲೇನು? ಜನರನ್ನ ನೀನು ರಾತ್ರಿ ವೇಳೆ ಜಾಗೃತ ಮಾಡ್ಲಿಕ್ಕತ್ತಿಲ್ಲ, ಅದು ನೀ ಮಾಡಿದ ತಪ್ಪಲ್ಲೇನು? ನೋಡ್ರಿ, ಫೌಜದಾರ್ ಇದ್ರು ಕೂಡ ಒಳ್ಳೆ ಮನಸ್ಥಿತಿ ಇರ್ಬೇಕು ಮನುಷ್ಯಾಗ. ಒಳ್ಳೆ ಮನಸ್ಥಿತಿ ಇರ್ಬೇಕು. ಮನೆ ಸ್ಥಿತಿ ಹೆಂಗಾದ್ರೂ ಇರ್ಲಿ, ಮನೆ ಹೆಂಗಾದ್ರೂ ಇರ್ಲಿ, ಅದರ ಮನಸ್ಥಿತಿ ಸರಿಯಾಗಿರ್ಬೇಕು. ಆ ಫೌಜದಾರ ಹಂಗ ಕೇಳಿದ ಕೂಡ್ಲೆ ಫೌಜದಾರ ಮಾತಾಡ್ಲಿಕ್ಕೆ ಇವಂಗ ಏನು ಉಳದೇ ಇಲ್ಲ. ಯಾಕಂದ್ರ ಇವು ಮಾಡೋದು ಅದೇ ಕೆಲಸ, ಅವನು ಮಾಡೋದು ಅದೇ ಕೆಲಸ. ನೀ ಮಾಡಿದ್ರ ತಪ್ಪಲ್ಲ, ಅವು ಮಾಡಿದ್ರ ಹೆಂಗ ತಪ್ಪಾಗ್ತೈತಿ? ನೀನು ಜನರನ್ನ ಜಾಗೃತ ಮಾಡುವುದು ರಾತ್ರಿ ಸಮಯದಲ್ಲಿ, ಆದ್ರ ಅವ ಜಾಗೃತ ಮಾಡುವುದು ನಸುಕಿನ ವೇಳೆಯಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ. ಈ ಸಂದರ್ಭದೊಳಗೆ ಜನ ಜಾಗೃತ ಆಗಲಿಲ್ಲ, ಏನು ತಪ್ಪೈತಿ? ನಸುಕಿನಾಗ ಹೇಳ್ಬೇಕಲ್ಲ ಜನ, ಏನು ತಪ್ಪೈತಿ? ಇದೊಮ್ಮೆ ಈ ತಪ್ಪು ಮಾಡಿದಿ, ಇನ್ನೊಮ್ಮೆ ತಪ್ಪು ಮಾಡಿದ್ರೆ ನಿನ್ನ ಮೇಲೆ ತೀವ್ರ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಫೌಜದಾರ ಅಂದ. ತೀವ್ರ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಫೌಜದಾರ ಅಂದ. ಆವಾಗ ಚೌಕಿದಾರ, ತಪ್ಪಾಯ್ತ್ರಿ ಸಾಹೇಬ್ರ, ಇನ್ನೊಮ್ಮೆ ನಾನು ಈ ರೀತಿ ಮಾಡೋದಿಲ್ಲ ಅಂಥೇಳಿ ಆ ವ್ಯಕ್ತಿ ಕೈಯನ್ನ ಬಿಚ್ಚದ. ಏನು ಬಂಧಿಸಿದ್ದಲ್ಲ, ಕೈ ಬಿಚ್ಚದ. ಬಾಯಿಯೊಳಗೆ ಅರಿವಿ ತೋರಿಕ್ಯಾಣ, ಅದನ್ನು ಬಿಚ್ಚದ. ಈ ವ್ಯಕ್ತಿ ಇಬ್ಬರಿಗೂ ನಮಸ್ಕಾರ ಮಾಡಿ ತನ್ನ ಯಥಾ ಪ್ರಕಾರ ಅದನ್ನ ಬೀಜಾಕ್ಷರಿ ಮಂತ್ರವನ್ನ ಉಚ್ಚಾರ ಮಾಡ್ತಾ ರಸ್ತೆ ಬೀದಿ ಒಳಗೆ ತಿರುಗಾಡಕೊಂತ ಸಿದ್ಧಾರೂಢರನ್ನ ಕಾಣ್ಲಿಕ್ಕೆ ಹೋದ. ಆ ದಿವಸ ಕಳೀತು. ಫೌಜದಾರ್ನು ಹೋದ, ಚೌಕಿದಾರ್ನು ಹೋದ. ಮರದಿವ್ಸ ಏನಾಯ್ತು ಅಂತಂದ್ರ ಚೌಕಿದಾರ್ಗ ಒಂದು ಚಿಂತೆ. ನಿನ್ನೆ ರಾತ್ರಿ ಅಂದ್ರೆ ನಸುಕಿನ ವೇಳೆಯಲ್ಲಿ ಫೌಜದಾರರು ಬಂದು ಬೈದಾರ. ಮತ್ತ ಎಲ್ಲರೇ ಮ್ಯಾಗಿನ ಅಧಿಕಾರಿಗಳಿಗೆ ತಿಳಿಸಿ ನನ್ನನ್ನ ನೌಕರಿಯಿಂದ ವಜಾ ಮಾಡಿದ್ರಂದ್ರ ಹೆಂಗ? ಅದಕ್ಕೆ ಇನ್ನೊಮ್ಮೆ ಅವರನ್ನ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಚೌಕಿದಾರ ಫೌಜದಾರರ ಮನೆಗೆ ಹೋದ. ಬೆಳಗ್ಗೆ ಎದ್ದು ಫೌಜದಾರರ ಮನೆಗೆ ಹೋದ. ಸಾಹೇಬ್ರ, ನಿನ್ನೆ ಅಂದ್ರೆ ನಸುಕಿನ ವೇಳೆಯಲ್ಲಿ ನಾನು ತಪ್ಪು ಮಾಡಿದೆ, ನೀವು ನನಗೆ ಬೈದ್ರಿ, ಆದರೂ ನನಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಇನ್ನೊಮ್ಮೆ ನನ್ನ ತಪ್ಪನ್ನ ನೀವು ಕ್ಷಮಿಸಬೇಕು. ಮ್ಯಾಗಿನ ಅಧಿಕಾರಿಗಳಿಗೆ ನಾ ಮಾಡಿದ ತಪ್ಪನ್ನ ಹೇಳಬ್ಯಾಡ್ರಿ ಅಂಥೇಳಿ ಅವ ತನ್ನ ಮನವಿಯನ್ನ ಇಟ್ಟ ಚೌಕಿದಾರ. ಫೌಜದಾರ್ ಅಂದ್ರು ಯಾವ ತಪ್ಪು ಯಾವ ಸಂದರ್ಭದೊಳಗ ಯಾರ ಮುಂದ ಯಾವಾಗ ಹೇಳಿದಿ, ಹೆಂಗ್ ಹೇಳಿದಿ ಏನೂ ಗೊತ್ತಿಲ್ಲ ಫೌಜದಾರಿಗೆ. ಏನೇನು ಗೊತ್ತಿಲ್ಲ. ಅಲ್ರಿ, ನಸುಕಿನ ಜಾಗದೊಳಗೆ ಹಿಂಗಿಂಗ್ ಆಯ್ತಲ್ಲ, ಹಿಂಗಾಯ್ತು, ನೀವು ಬಂದ್ ಬೇದ್ರಿ, ಓಂ ನಮ ಶಿವ ಅಂತಿದ್ದ, ಹಂಗಾಯ್ತು ಹಿಂಗಾಯ್ತು ಎಲ್ಲಾ ವೃತ್ತಾಂತವನ್ನೆಲ್ಲ ಹೇಳಿದ. ಫೌಜದಾರಂದ, ನಾ ನಿನ್ನೆ ಮಲ್ಕೊಂಡಾವ, ರಾತ್ರಿ ಮಲ್ಕೊಂಡಾವ,
ನೀ ಈಗ ಬರೋ ಸಂದರ್ಭದೊಳಗೆ ಎದ್ದಣ್ಯ. ನಾನು ಎಲ್ಲಿ ಯಾವ ಗಸ್ತಕ್ಕೂ ಬಂದಿಲ್ಲ, ಯಾವ ಕುದುರೆ ಮ್ಯಾಗೂ ಬಂದಿಲ್ಲ, ನಾನು ಬಂದ ಇಲ್ಲ. ಅವ್ರು ಬಂದಿಲ್ಲ ಅಂತ ಹೇಳಿ ಅವರು ಇವ್ರು ಬಂದಿರಿ ಮತ್ ನೀವು ನನಗ್ ಬೈದ್ ಹೋಗಿರಿ ಅಂತೇಳಿ ಈ ಚೌಕಿದಾರ. ಬಹಳ ಈ ಇಬ್ಬರ ನಡಬರಕ್ಕೆ ವಾಗ್ವಾದ ನಡೆದ ನಂತರ ಫೌಜದಾರಿಗೆ ಗೊತ್ತಾಯ್ತು. ಯಾಕಂದ್ರ ಫೌಜದಾರ ಸ್ವಲ್ಪ ಒಳ್ಳೆ ವ್ಯಕ್ತಿ ಇದ್ದ, ಅವಂಗ ಗೊತ್ತಾಯ್ತು ಯಾವ ಏರಿಯಾದೊಳಗೆ ಹಿಂಗ ಘಟನೆ ಆಯ್ತು ಇದ್ರಿ. ಮತ್ತ ಸಿದ್ಧಾರೂಢರು ಮಠದ ಅದೇನು ರಸ್ತೆ ಐತಿ, ರಾಜಬೀದಿ ಐತಿ, ಅದರ ಪಕ್ಕದ ರಸ್ತೆ ಒಳಗೆ ಆಗೈತ್ರಿ. ಅವಾಗ ಫೌಜದಾರ್ ಅಂದ, ಓಹೋ ಇದು ನಾನು ಮಾಡಿದ್ದಲ್ಲ, ನಾನು ಹೇಳಿದ್ದಲ್ಲ, ಸ್ವತಃ ನಿನಗೆ ಸಿದ್ಧಾರೂಢರು ಹೇಳಿರ್ಬೋದು, ನಡಿ ಅವ್ರನ್ನ ಭೇಟಿ ಆಗಕ್ ಹೋಗುನು, ಕೇಳುನು ಅಂತ ಹೇಳಿ. ಇಬ್ರು ಚೌಕಿದಾರ ಫೌಜದಾರ ಇಬ್ರು ಕೂಡಿ ಹೋದ್ರು. ಈ ವ್ಯಕ್ತಿ ಏನಿದ್ಲ ಇವನು ಅಲ್ಲೇ ಇದ್ದ. ರಾತ್ರಿ ಏನು ಓಂ ನಮಃ ಶಿವಾಯ ಅನ್ಕೊಂತ ತಿರುಗಾಡ್ತಿದ್ದ, ಇದು ವ್ಯಕ್ತಿ ಅಲ್ಲೇ ಇದ್ದ. ಅವಾಗ ಫೌಜದಾರ ಮತ್ತು ಚೌಕಿದಾರ ಬಂದು ಎಲ್ಲ ವೃತ್ತಾಂತ ಏನ್ ನಡೆದಿತ್ತಲ್ಲ ಎಲ್ಲ ಸಿದ್ಧಾರೂಢರ ಅಪ್ಪಾರ ಮುಂದೆ ಹೇಳಿಬಿಟ್ರು. ಅವಾಗ ಸಿದ್ಧಾರೂಢರು ಅಂದ್ರು, ನೋಡಪ್ಪ, ಸದ್ಗುರು ತನ್ನ ಭಕ್ತರಿಗೆ ಏನು ತೊಂದರೆ ಆಗ್ತಿರ್ತೈತಿ ಆ ತೊಂದರೆ ಆದದ್ದನ್ನ ಬಗೆಹರಿಸಲಿಕ್ಕೆ ಸ್ವತಃ ತಾನ ಬರ್ತಾನೋ, ಅಷ್ಟು ಮಾತ್ರ ಸದ್ಗುರು ಮಾಡ್ತಾನೋ ಅಂಥೇಳಿ ಒಂದ ಮಾತಿನೊಳಗೆ ಸಿದ್ಧಾರೂಢರು ಮಾತು ಮುಗಿಸ್ಬಿಟ್ರು. ಇವರಿಬ್ರು ಚೌಕಿದಾರ ಫೌಜದಾರ ಮಾತಾಡ್ರು, ಓ ಎಂತ ದೊಡ್ಡ ತಪ್ಪು ಮಾಡಿಯೋ ಚೌಕಿದಾರನಿ, ಅಂತಹ ಭಕ್ತನ ಮ್ಯಾಗ ಏನಪ್ಪಾ ಅಂತಂದ್ರ ನೀ ಒತ್ತಡ ಹೇರಬಾರ್ದಾಗಿತ್ತು. ಸ್ವತಃ ಸದ್ಗುರುನ ನನ್ನ ರೂಪದೊಳಗೆ ಬಂದ ನಿನಗೆ ಬುದ್ಧಿ ಹೇಳಬೇಕಾಯ್ತಲ್ಲ. ನೋಡ್ರಿ, ಆಗಿನ ಸಂದರ್ಭದೊಳಗೆ ಕುದುರೆ ಮ್ಯಾಗ ಫೌಜದಾರಾಗಿ ಯಾರು ಬಂದಿದ್ರು ಅಂತಂದ್ರ ಸ್ವತಃ ಸಿದ್ಧಾರೂಢರು ಬಂದಿದ್ರು. ಇಂತಹ ಸಿದ್ಧಾರೂಢರು ಹುಬ್ಬಳ್ಳಿಯೊಳಗ ರಾರಾಜಿಸಿ ಸಾಕಷ್ಟು ಭಕ್ತ ಸಮೂಹನ್ನ ಉದ್ಧಾರ ಮಾಡಿ ಜನರಿಗೆ ಭಕ್ತಿ ಅಂದ್ರೇನು, ಲೌಕಿಕ ಅಂದ್ರೇನು, ಪಾರಮಾರ್ಥ ಅಂದ್ರೇನು ಅದನ್ನ ತಿಳಿಸಿಕೊಟ್ಟು ಇನ್ನೂ ಆದರೂ ಒಂದಿಲ್ಲದ ಒಂದು ರೀತಿಯಲ್ಲಿ ಭಕ್ತರನ್ನ ಉದ್ಧಾರ ಮಾಡ್ಕೊಂತ ಗುರು ನೆಲೆಸ್ಯಾನಲ್ಲ ಹುಬ್ಬಳ್ಳಿಯೊಳಗೆ. ಎಂತಹ ಗುರುಗಳು ಆಗಿ ಹೋಗ್ಯಾರ ನೋಡ್ರಿ ನಮ್ಮೊಳಗೆ. ಇಂಥವ್ರೆಲ್ಲ ಈಗ ಸಿಗ್ಲಿಕ್ಕೆ ಸಾಧ್ಯತೆ ಏನೋ. ಸಿದ್ಧಾರೂಢರಾಗಿ ಹೋದ್ರು, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಾದ್ರು, ಗರಗದ ಮಡಿವಾಳಜ್ಜನವರಿದ್ರು, ನವಲಗುಂದದ ನಾಗಲಿಂಗಜ್ಜವರಿದ್ರು, ಹಾಲಕೇರಿ ಅನ್ನದಾನೇಶ್ವರಿದ್ರು, ಶಿಶುನಾಳದ ಶರೀಫಜ್ಜನವರಿದ್ರು. ಇವರೆಲ್ಲ ಸಮಕಾಲೀನವರಿದ್ರು ನೋಡ್ರಿ. ಎಷ್ಟು ಚಂದ ಬಾಳೆ ಬದುಕಿ ಹೋದ್ರು. ಈ ಕಥೆಯೊಳಗ ಒಂದು ಮಾರ್ಮಿಕ ಅಂಶ ಒಂದು ಅಡಿಗೈತಿ. ಕಥೆಯೊಳಗ ಮಾರ್ಮಿಕ ಅಂಶ ಏನು ಗೊತ್ತದೇನು? ನಮ್ಮದು ಮನಸ್ಥಿತಿ ಹೆಂಗಪ್ಪ ಅಂತಂದ್ರ, ಮನಸ್ಸು ನಮ್ಮನ್ನ ಪ್ರಾತಃ ಕಾಲ ಎಳ್ಳ ಭಕ್ತಿ ಮಾಡಿ ಅಂತ ಹೇಳಿ ಒಂದು ಕಡೆ ಹೇಳ್ತಿರ್ತೈತಿ. ನಮ್ಮ ಮತಿ ಏನ್ ಹೇಳ್ತಿರ್ತೈತಿ ಅಂತಂದ್ರ, ಮತಿ ಎದ್ದು ಏನ್ ಮಾಡ್ತಿ, ಮಲ್ಕೋ ಅಂತ ಹೇಳ್ತಿರ್ತೈತಿ. ಈ ಮತಿಗೂ ಮತ್ತು ಮನಸ್ಸಿಗೂ ತಿಕ್ಕಾಟ ನಡೆದಾಗ ವೇದಾಂತ ಅನ್ನುವಂತಹ ಒಂದು ಅಂಶ ನಮ್ಮನ್ನ ಏನು ಮಾಡ್ತೈತಿ ಅಂದ್ರೆ ಜಾಗೃತ ಮಾಡ್ತೈತಿ. ವೇದಾಂತ ಅನ್ನುವಂತಹ ಗುರು ಬಂದು ಜಾಗೃತ ಮಾಡಿ ನಮ್ಮನ್ನ ಪ್ರಾತಃ ಕಾಲ ಏಳುವಂಗ ಮಾಡಿ ಭಕ್ತಿ ಮಾಡ್ಲಕ್ಕ ಹಸ್ತೈತಿ. ಈ ಗುರುಗಳು ತೋರಿಸುವಂತಹ ಲೀಲೆಗಳ ಏನದಾವಲ್ಲ, ಲೀಲೆಗಳು ಗುರುವಿನ ಮಹಿಮೆಯನ್ನ ಶಕ್ತಿಯನ್ನ ಅದು ಜಗತ್ತಿಗೆ ತೋರಿಸುವಂತೆ ಮಾಡಿದ್ರೂ ಕೂಡ ಆ ಲೀಲೆಗಳ ಹಿಂದೆ ಒಂದು ಸೂಕ್ಷ್ಮವಾದಂತಹ ಒಂದು ಸಾರಾಂಶ ಇರ್ತೈತಿ ಜನರಿಗೆ ಅದು ತಿಳಿಲಾಕ. ಅದೊಂದು ಸೂಕ್ಷ್ಮ ಸಾರಾಂಶ ಯಾರನ್ನ ಅದನ್ನ ಅರ್ಥ ಮಾಡ್ಕೋತಾರಲ್ಲ, ಲೀಲೆಗಳನ್ನ ಕೇಳಿ ಅದನ್ನ ಯಾರು ಅರ್ಥ ಮಾಡ್ಕೋತಾರಲ್ಲ,
ಅವಾಗ ಗೊತ್ತಾಗ್ತೈತಿ ಗುರು ಯಾಕೆ ಹಿಂಗ ಮಾಡಿದ, ಆ ಪ್ರಸಂಗ ಯಾಕೆ ಬಂದಿತ್ತು ಅಂತ ಹೇಳಿ. ಯಾರು ಆಗಿನ ಸಂದರ್ಭದೊಳಗೆ ನಾವು ಇರಬೇಕು, ಆಗಿನ ಸಂದರ್ಭದೊಳಗೆ ಆ ಘಟನೆಯನ್ನ ನಾವು ನೋಡ್ಬೇಕಾಗಿತ್ತು ಅಂತೇಳಿ ನಾವು ಅನ್ಕೊಂಡ್ರು ಕೂಡ ಚರಿತ್ರೆಯನ್ನ ಕೇಳಿದ ಕೂಡಲೇ ಈ ಘಟನೆ ಈಗ ನಮ್ಮ ಮುಂದೆ ನಡೆದೈತಿ ಅಂತ ಹೇಳಿ ಯಾವಾಗ ನೀವು ತಿಳ್ಕೊತಿರ್ಲ ಅವಾಗ ಗೊತ್ತಾಗ್ತೈತಿ ಆ ಜಾಗದಾಗ ನಾನಿದ್ರೆ ಏನು ಮಾಡ್ತಿದ್ದೆ. ಇದನ್ನ ನೀವು ಅರ್ಥೈಸ್ಕೊಳ್ಬೇಕು. ಆ ಜಾಗದಾಗ ನಾ ಇದ್ರೆ ಏನು ಮಾಡ್ತಿದ್ದೆ, ಘಟನೆ ಹೆಂಗ್ ನಡೀತು, ಅದರಿಂದ ನಾ ಏನು ತಿಳ್ಕೋಬೇಕು ಅಂತ ಹೇಳಿ ನೀವು ಅದನ್ನ ತಿಳ್ಕೊಂಡ್ ಬಿಟ್ರಂದ್ರ ಈಗಲೂ ಸಿದ್ಧಾರೂಢರು ನಿಮ್ ಜೋಡಿ ಇದ್ದಂಗ, ಗುರು ನಿಮ್ ಜೊತೆ ಇದ್ದಂಗ. ಅಂತಹ ನಿಷ್ಕಲ್ಮಶವಾದ ಭಾವನೆ ನಮ್ಮಲ್ಲಿ ಇರಬೇಕು, ಭಕ್ತಿ ನಮ್ಮಲ್ಲಿರಬೇಕು. ಆವಾಗ ಎಲ್ಲವೂ ಕೂಡ ತನ್ನಿಂತಾನ ಬಗೆಹರಿತಾವ. ನಾವು ಗುರುವಿನ ಮುಂದೆ ಯಾವುದನ್ನೂ ಅಳಲು ತೋಡ್ಕೋಬೇಕಂತ ಏನಿಲ್ಲ. ಯಾವಾಗಲೂ ಗುರುವಿನ ಮುಂದೆ ಕುಂತದ್ ನಮ್ಮ ಅಳಲನ್ನು ತೋಡ್ಕೊಳ್ಳೋದ ಆಗಬಾರ್ದು. ಸುಮ್ಮನೆ ನಾವು ಗುರು ಸೇವೆಯನ್ನ ಮಾಡ್ತಿರ್ಬೇಕು ಅಷ್ಟೇ. ಗುರು ಗೊತ್ತಾಗುವುದಿಲ್ಲ ಏನು, ಭಕ್ತನ ಹೃದಯದೊಳಗೆ ಏನದ, ಅವನ ಮನಸ್ಸಿನೊಳಗೆ ಏನದ ಅಂತ ಹೇಳಿ ಗುರು ಗೊತ್ತಾಗ್ಲಾರ್ದ ಇರ್ತೈತಿ. ಎಲ್ಲಾ ಗೊತ್ತಾಗ್ತಿರ್ತೈತಿ, ನಾವು ಬಾಯಿ ಬಿಟ್ಟು ಹೇಳಬಾರ್ದು ಅಷ್ಟೇ. ನಮ್ದು ಸುಮ್ಮನೆ ಕಾಯಕ ಅಷ್ಟೇ ಇರಬೇಕು. ಪ್ರತಿಫಲ ಎಲ್ಲ ಅದು ಗುರುವಿಗೆ, ಭಗವಂತಗೆ ಬಿಟ್ಟದ್ದು. ಸುಮ್ಮನೆ ನಾವು ನಮ್ಮ ಕರ್ಮಗಳನ್ನ ಮಾಡ್ತಿರ್ಬೇಕು. ಎಲ್ಲಾ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಉದ್ದೇಶ ಸಾರಾಂಶನೂ ಇದೆ. ಸುಮ್ಮನೆ ಕರ್ಮ ನೀನು ಮಾಡ್ತಿರೋ ಫಲ ಅಪೇಕ್ಷೆಗಳು ಏನದಾವಲ್ಲ ಅದೆಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳಿ ಭಗವಂತ ಅಂದೇ ಹೇಳಿಬಿಟ್ಟಾನದನ್ನ. ಆದ್ರೂ ನಾವು ಹಂಗೆ ಮಾಡೋದಿಲ್ಲ ನೋಡ್ರಿ. ಅದನ್ನೆಲ್ಲ ಬಿಡೋಣ, ನಿಷ್ಕಲ್ಮಶವಾದ ಭಕ್ತಿ ಮಾಡೋಣ, ಗುರುವನ್ನ ನೆನೆಸ್ಕೋಣ. ಗುರು ಒಂದಿಲ್ಲದ ಒಂದು ರೀತಿಯಲ್ಲಿ ಯಾವಾಗಲೂ ನಮ್ಮ ಬೆನ್ನ ಹಿಂದ ಅಭಯ ಹಸ್ತವನ್ನ ಇಟ್ಟಿರ್ತಾನ. ಅವ ಹಂಗ ಇಡಬೇಕಂದ್ರ ನಾವು ಹಂಗ ಬದುಕಬೇಕಾಗ್ತೈತಿ. ಹಂಗೆಲ್ಲರೂ ಬದುಕ್ರಿ, ಎಲ್ಲರಿಗೂ ಕೂಡ ಗುರುವಿನ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತ ಮುಂದಿನ ಗುರುವಿನ ಚರಿತ್ರೆಯನ್ನ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.